ಕರ್ನಾಟಕದ ಲೋಕಲ್ ಬಾಡಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬ್ಯಾಲೆಟ್ ಪೇಪರ್ ಬಳಕೆ ಆಗಬೇಕು ಅನ್ನೋ ವಿಚಾರದಲ್ಲಿ ಆ ಮಸೂದೆಗೆ ಗವರ್ನರ್ ತಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಮಹೇಶ್ ತೆಂಗಿನಕಾಯಿ ಶಾಸಕರು ರಿಯಾಕ್ಟ್ ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ ಬಳಕೆ ಮಸೂದೆಗೆ ಗವರ್ನರ್ ತಡೆ, ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆ. ಕಾಂಗ್ರೆಸ್ಗೆ ತಾನು ಗೆದ್ದಾಗ ಇವಿಎಂ ತೊಂದರೆ ಆಗೋದಿಲ್ಲ, ಎನ್ಡಿಎ ಪಕ್ಷ ಗೆದ್ದಾಗ ಮಾತ್ರ ಇವಿಎಂ ದೋಷ ನೆನಪಾಗುತ್ತೆ. ರಾಜ್ಯದಲ್ಲಿ 130 ಸ್ಥಾನ ಗೆದ್ದಾಗ ಯಾವುದೇ ಸಮಸ್ಯೆ ಬರಲಿಲ್ವಲ್ಲ, ಕರ್ನಾಟಕ ಸರ್ಕಾರಕ್ಕೆ ಯಾವಾಗ ಏನಾಗುತ್ತದೋ ಗೊತ್ತಾಗಲ್ಲ. ಇಡೀ ದೇಶದಲ್ಲಿ ಇವಿಎಂ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಇವರಿಗೆ ಮಾತ್ರ ಸಮಸ್ಯೆ ಯಾಕೆ? ಇವಿಎಂ ಬದಲು ಬ್ಯಾಲೆಟ್ ತರೋದಕ್ಕೆ ಹೊರಟಿರೋದು ದುರ್ದೈವದ ಸ್ಥಿತಿ. ಪ್ರಧಾನಿ ದೇಶವನ್ನ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿದ್ದಾರೆ, ಆದರೆ ಕಾಂಗ್ರೆಸ್ 20 ವರ್ಷದ ಹಿಂದೆ ಹೋಗೋದಕ್ಕೆ ನೋಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರ ತಿಕ್ಕಾಟಗಳು ಶುರುವಾಗಿದೆ. ಸೋಲುವ ಭೀತಿಯಿಂದ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಜೋರಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್, ಜಿಬಿಎ ಆಗಿರಲಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರಲಿ, ಯಾವುದೇ ಈಗ ನೋಡಿ, ರಾಜ್ಯದಲ್ಲಿ ನಡೆಯುವಂತಹ ಲೋಕಲ್ ಬಾಡಿ ಎಲೆಕ್ಷನ್ನ ಸಂಪೂರ್ಣ ಅಧಿಕಾರ ಅಲ್ಲಿನ ರಾಜ್ಯ ಸರ್ಕಾರಕ್ಕಿರುತ್ತೆ. ಎಸ್, ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ತೆಂಗಿನಕಾಯಿ ಕೇಳಿಸ್ಕೊಂಡು ಬರೋಣ. ಯಾವಾಗ ಏನಾಗ್ತದೆ ಗೊತ್ತಾಗಂಗಿಲ್ಲ. ಇವತ್ತು ಇಡೀ ದೇಶಾದ್ಯಂತ ಇವಿಎಂ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ. ಹಾಗಾದ್ರೆ ಇವತ್ತು ಇವಿಎಂ ಬದಲಾವಣೆ ಆಗಬೇಕು, ಬ್ಯಾಲೆಟ್ ಪೇಪರ್ ತರಬೇಕಂತಕ್ಕಂಥ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವಿಶೇಷವಾಗಿ ಪ್ರಯತ್ನ ಮಾಡೋ ಮುಖಾಂತರ ಇವಿಎಂ ಬದಲಿಗೆ ಬ್ಯಾಲೆಟ್ ಅನ್ನು ತರ್ತಕ್ಕಂಥ ಪ್ರಯತ್ನ. ಇವತ್ತು ಟೆಕ್ನಾಲಜಿ, ಎಐ ಟೆಕ್ನಾಲಜಿ ಬರೋ ಮುಖಾಂತರ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮುಂದಿನ 20 ವರ್ಷ 30 ವರ್ಷಕ್ಕೆ ನಾವು ದೇಶವನ್ನು ಯಾವ ರೀತಿ ಬೆಳೆಸಬೇಕಂದ್ರೆ, ಈ ಕಾಂಗ್ರೆಸ್ನವರ ತಲೆಯಾಗಿ ಹೆಂಗೈತೆ ಅಂದ್ರೆ 20 ವರ್ಷದ ದೇಶವನ್ನು ಹೆಂಗೆ ಹಿಂದೆ ಜೊಕ್ಕೊಂಡು ಹೋಗ್ಬೇಕಂತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಕರ್ನಾಟಕದಲ್ಲಿ 130 ಸೀಟ್ ಗೆದ್ದಾಗ ಇವಿಎಂ ಬಗ್ಗೆ ಪ್ರಾಬ್ಲಮ್ ಬರಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಕಾಂಗ್ರೆಸ್ ಗೆತ್ತು ಅವಾಗ ಇವಿಎಂ ಸಮಸ್ಯೆ ಬರಲಿಲ್ಲ. ಯಾವಾಗ ಕಾಂಗ್ರೆಸ್ ಹೋಗುತ್ತೋ ಅವಾಗ ಇವಿಎಂ ಅಂತಕ್ಕಂಥ ಒಂದು ಹೊಸ ನಾಟಕವನ್ನು, ಕುಣ್ಯಾಕ್ ಬರಲಿಲ್ಲ ನಮ್ಮ ಭಾಷೆದಾಗ ಐತಲ್ಲ, ಕುಣ್ಯಾಕ್ ಬರಲಿಲ್ಲ ನೆಲ ಡೊಂಕ್ ಅಂತೇಳಿ, ಹಂಗ ಕರ್ನಾಟಕದ ಕಾಂಗ್ರೆಸ್ನವರು ಇವತ್ತು ಕುಣ್ಯಾಕ್ ಬರಲಿಲ್ಲ ನೆಲ ಡೊಂಕ್ ಅನ್ನತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಇಷ್ಟೇ ಹೇಳೋದು ತಮ್ಮ ವಾಹಿನಿ ಮುಖಾಂತರ, ಇನ್ನಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇವಿಎಂ ಇಷ್ಟು ಸುರಕ್ಷಿತವಾಗಿರ್ತಕ್ಕಂಥ ಇವಿಎಂ ಇವತ್ತಾಗಿದೆ. ಯಾರೇ ಚಾಲೆಂಜ್ ಮಾಡಿದ್ರು ಕೂಡ ಚುನಾವಣೆ ಆಯೋಗ ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾ ಇದೆ. ಆದರೂ ಕೂಡ ಸುಮ್ಮನೆ ನೆಪ ಹೊಡ್ಕೊಂಡು ಇವತ್ತು ತಮ್ಮ ಸೋಲಿನ ಭೀತಿಯಿಂದ ಇವತ್ತು ನೋಡಿ, ಕಾಂಗ್ರೆಸ್ನ ದಾವಣಗೆರೆ ಒಳಗೆ ಆಗೈತಿ, ಅಲ್ಲಿ ಇವಿಎಂ ಆಗೈತಿ. ಇವತ್ತು ಇವಿಎಂ ಬರ್ಲಿಲ್ಲಲ್ಲೇ, ನೀ ಓಟ್ ಹಾಕ್ಸಿಲ್ಲ, ನಾ ಓಟ್ ಹಾಕ್ಸಿಲ್ಲ ಅಂತಂದು ಬರಾಕತ್ತಾರ. ಅದಕ್ಕೇನು ಹೊಸ ಇವಿಎಂ ಫಿಕ್ಸ್ ಮಾಡ್ತಾರೆ ಇವ್ರು ಬಳಿ ವಾಪಸ್. ಅವ್ರವ್ರು ಏನೀಗ ಸಸ್ಪೆಂಡ್ ಮಾಡತ್ತಲ್ಲ, ಅವ್ರಿಗೊಂದು ಹೊಸ ಇವಿಎಂ ಫಿಟ್ ಮಾಡ್ತಾರೆ. ಅಂದ್ರೆ ಇವ್ರು ಎಲ್ಲಿ ಯಾಕೆ ಅಂತ ಕ್ಲಿಯರಿಟಿ ಗೊತ್ತಾಗುತ್ತೆ. ಅದು ಅವ್ರಿಗೊಂದು ಏನಾರ ಚಿಪ್ ಅಳವಡಿಸ್ರಿ ಅಂದ್ರೆ ಅವ್ರು ಯಾರ್ಯಾರು ಹೇಳ್ಯಾರ ಕಾಂಗ್ರೆಸ್ಗೆ ಹಾಕಕ್ಕೆ, ಬಿಜೆಪಿಗೆ ಹಾಕ್ಯಾರ ಅನ್ನೋದು ಗೊತ್ತಾಗಿದೆ. ಮೊದಲು ಅದನ್ನು ತನಿಖೆ ಮಾಡ್ತಾರೆ, ಇವಿಎಂ ಬಿಟ್ಟು ಹಾಕಿ. ಕರ್ನಾಟಕ ಸರ್ಕಾರದವ್ರಿಗೆ ಯಾವಾಗ ಏನಾಗೈತಿ ಗೊತ್ತಾಗಂಗಿಲ್ಲ. ಕಳೆದ ಬಾರಿ 2023ರಲ್ಲಿ ಎಲೆಕ್ಷನ್ ಗೆದ್ದಿದ್ದು ಇವಿಎಂ ನಿಂದ ಅಲ್ವಾ? ಕಾಂಗ್ರೆಸ್ನವರು ಗೆಲ್ಲುವಾಗ ಈ ತರಹದ್ದೊಂದು ಸಂದೇಹ ಬರೋದಿಲ್ಲ, ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಗೆಲ್ಲುವಾಗ ಮಾತ್ರ ಇವಿಎಂ ಮೇಲೊಂದು ಸಂದೇಹ, ಸಂಶಯ ಬರುತ್ತೆ. ಯಾಕೆ? ಇವಿಎಂ ಬಳಕೆಯಿಂದ ತಪ್ಪೇನಿದೆ? ಇದು ತೆಂಗಿನಕಾಯಿ ಮಾತನಾಡಿರುವಂತಹದ್ದು. ಸೊ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ, ಅಂಗೀಕಾರಕ್ಕಾಗಿ ಗವರ್ನರ್ ಕೈಗೆ ಹೋಗಿದೆ, ಆದ್ರೆ ಗವರ್ನರ್ ಅದನ್ನು ತಡೆ ಇಟ್ಟಿದ್ದಾರೆ. ಸೊ ಮುಂದೆ ಅದು ಏನಾಗುತ್ತೆ ಅನ್ನುವಂತಹದ್ದು ಕಾಂಗ್ರೆಸ್ಸಿಗೂ ಗೊಂದಲ ಇದೆ, ಇನ್ನು ಬಿಜೆಪಿಗೂ ಗೊಂದಲ ಇದೆ. ಆದ್ರೆ ಕಾಂಗ್ರೆಸ್ ಹೇಳುವಂತಹ ಸಮರ್ಥನೆ ಏನು ಅಂದ್ರೆ, ಒಂದು ಖರ್ಚು ಕಡಿಮೆ ಆಗುತ್ತೆ, ಮತ್ತೊಂದು ಕಡೆ ಎಲ್ಲೋ ಅಕ್ರಮ ಆಗೋದನ್ನು ತಡೆಯಬಹುದು. ಬ್ಯಾಲೆಟ್ ಪೇಪರ್ ಎನ್ನುವಂತಹದ್ದು ಅಮೆರಿಕಾದಂತಹ ಡೆಮಾಕ್ರಸಿ ದೇಶಗಳಲ್ಲೂ ಕೂಡ ಇದಾವೆ. ಬ್ಯಾಲೆಟ್ ಪೇಪರ್ ಇಲ್ಲದೆ ಇರತಕ್ಕಂತಹ ದೇಶವನ್ನ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕಾದಂತಹ ಮುಂದುವರಿದ ದೇಶಗಳಲ್ಲೂ ಕೂಡ ಅಲ್ಲಿನ ಲೋಕಲ್ ಬಾಡಿ ಎಲೆಕ್ಷನ್ಗಳಿಗೆ ಬ್ಯಾಲೆಟ್ ಪೇಪರ್ ಅನ್ನು ಅನುಸರಿಸೋದು ಸಾಮಾನ್ಯ. ಸೊ ಈಗ ರಾಜ್ಯ ಸರ್ಕಾರವು ಕೂಡ ಅದೇ ನಿರ್ಧಾರಕ್ಕೆ ಬಂದಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.